ಉಡುಪಿ ನಗರಸಭೆಗೆ ಮುತ್ತಿಗೆ ಹಾಕಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ನಗರಸಭೆಯ ಅವ್ಯವಸ್ಥೆಯ ಕುರಿತಾಗಿ ಕಿಡಿಕಾರಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಉಡುಪಿ ಶಾಸಕರಾದ ಯಶ್ಪಾಲ್ ಸುವರ್ಣ ನೇತೃತ್ವದಲ್ಲಿ ಮುತ್ತಿಗೆ ಹಾಕಲಾಗಿದೆ. ಸಿದ್ದರಾಮಯ್ಯ ಉಸ್ತುವಾರಿ ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ಕೆಂಡ ಕಾರಿದ್ದಾರೆ. ನೀರಿನ ಬಿಲ್ ಏರಿಕೆ ಮಾಡಿದ್ದಾರೆ. ಅಕ್ರಮ ಕಟ್ಟಡಗಳನ್ನು ಕಟ್ಟಲಾಗ್ತಾ ಇದೆ. ಇವರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರದ್ದು ಹಿಂದೂ ವಿರೋಧಿ ಸರ್ಕಾರ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದನ್ನ ಮತ್ತೆ ಸಾಬೀತು ಮಾಡಿದ್ದಾರೆ. ಪುತ್ತಿಗೆ ಮಠದ ಪುರ ಪ್ರವೇಶದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಗಿಯಾಗಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಉಡುಪಿ ಜನತೆಗೆ ನೋವು ಕೊಟ್ಟಿದ್ದಾರೆ. ಈ ಹಿಂದೆ ಉಸ್ತುವಾರಿ ಸ್ಥಾನದಲ್ಲಿದ್ದಂಥವರು ಇಡೀ ಪರ್ಯಾಯವನ್ನ ನಡೆಸ್ತಾ ಇದ್ರು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ್ಯಾಯದ ಬಗ್ಗೆ ಈ ಬಗ್ಗೆ ಒಂದೂ ಕೂಡ ಸಭೆಯನ್ನೂ ಕೂಡ ಕರೆದಿಲ್ಲ. ಉಡುಪಿ ಪರ್ಯಾಯಕ್ಕೆ ನಯಾ ಪೈಸೆ ಅನುದಾನ ಕೂಡ ಕೊಟ್ಟಿಲ್ಲ. ನಗರಸಭೆ ಅನುದಾನದಲ್ಲಿ 3.5 ಕೋಟಿ ಮೀಸಲಿಟ್ಟು ಕೆಲಸ ಮಾಡ್ತಾ ಇದ್ದೇವೆ. ಕನಿಷ್ಠ 15 ದಿನಕ್ಕೊಮ್ಮೆ ಆದರೂ ಉಡುಪಿಗೆ ಭೇಟಿ ನೀಡಿ. ನಿಮ್ಮದೇ ಸರ್ಕಾರ ಇದೆ, ತಕ್ಷಣ ಅನುದಾನ ಬಿಡುಗಡೆ ಮಾಡಿ ಅಂತ ಉಡುಪಿಯ ಜನ ಗಡಿ ಭಾಗದಲ್ಲಿ ನಿಮ್ಮನ್ನ ತಡೆಯೋ ಪ್ರಯತ್ನ ಮಾಡ್ತಾರೆ. ಉಡುಪಿ ವಿದ್ಯಾವಂತರ ಜಿಲ್ಲೆ, ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಅಂತ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಕ್ರಮ ಕಟ್ಟಡ ಹಾಕುವಂತ ಕಮಿಷನರ್ ಅಂತೂ ಕೂಡ ನೀವಾಗಿ ನಿಲ್ಲಿಸಬೇಕಿತ್ತಲ್ಲ, ಅನುಮತಿ ಇಲ್ಲದೆ ಕಟ್ಟಡ ಕಟ್ಟುವಾಗ ನಿಲ್ಲಿಸುವವರೇ ಅದು. ಅದೇ ಅವ್ರು ಕಟ್ತಾ ಹೋಗೋದು ನಾವು ಸುಮ್ಮನೆ ಕಲ್ಲು ಮುಚ್ಚಿ ಇಟ್ಕೊಳ್ಳೋದು. ಜನ ನಮ್ಮ ಆಯ್ಕೆ ಮಾಡಿದ ಅಭಿವೃದ್ಧಿ ಮಾಡಬೇಕು, ಜನ ಪರವಾಗಿ ಕೆಲಸ ಮಾಡಬೇಕು. ಅವ್ರು ಒಪ್ಕೊಳ್ಳಿ, ನಾವು ನಗರಸಭಾ ಸದಸ್ಯರು, ಉಡುಪಿಯ ನಾಗರಿಕರು, ಕಾರ್ಯಕರ್ತ ಬಂಧುಗಳು ಸೇರಿ ಇವತ್ತು ನಗರಸಭೆಗೆ ಮುತ್ತಿಗೆ ಹಾಕುವ ಮೂಲಕ ನಗರಸಭೆ ಮೂಲಕ ಆಗುವ ತೊಂದರೆಗಳ ಬಗ್ಗೆ ಸರ್ಕಾರಕ್ಕೆ ಎಚ್ಚರಿಸುವಂಥ ಕೆಲಸ ಈ ಪ್ರತಿಭಟನೆ ಮೂಲಕ ಆಗಿದೆ. ಬಹುಶಃ ಕಳೆದ 7 ತಿಂಗಳಿಂದ ಉಡುಪಿ ನಗರದಲ್ಲಿ ಆಡಳಿತಾಧಿಕಾರಿಗಳು ನೇಮಕ ಆಗಿದ್ದಾರೆ. ಆಡಳಿತಾಧಿಕಾರಿ ಅಂದರೆ ಸರ್ಕಾರದೊಂದು ಭಾಗ. ಇವತ್ತು ಸರ್ಕಾರದಲ್ಲಿ ಯಾವ ರೀತಿ ಭ್ರಷ್ಟಾಚಾರಗಳು ತಾಂಡವವಾಡ್ತಿದೆಯೋ ಬಹುಶಃ ಅದೇ ರೀತಿ ಉಡುಪಿ ನಗರಸಭೆಯಲ್ಲಿ ಕೂಡ ಭಾಳಷ್ಟು ಭ್ರಷ್ಟಾಚಾರಗಳು, ಕಳಪೆ ಕಾಮಗಾರಿಗಳು, ಅಕ್ರಮ ಕಟ್ಟಡಗಳಿಗೆ ಪರವಾನಗಿಗಳು, ದಲ್ಲಾಳಿಗಳ ಕಾಟದಿಂದ ಉಡುಪಿ ನಗರದ ಜನರ ಒಂದು ಜೀವನದಲ್ಲಿ ಚೆಲ್ಲಾಟ ಆಡುವಂಥ ಕೆಲಸ ನಗರಸಭೆ ಅಧಿಕಾರಿಗಳು ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಈ ಒಂದು ಪ್ರತಿಭಟನೆ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇವೆ. ಆ ಮೂಲಕ ಉಡುಪಿ ಜನರಿಗೆ ನ್ಯಾಯ ಕೊಡಬೇಕಂತ ದೃಷ್ಟಿಯಲ್ಲಿ ಈ ಒಂದು ಪ್ರತಿಭಟನಾ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ. ತಮಗೆಲ್ಲರಿಗೆ ತಿಳಿದಿರುವ ಹಾಗೆ ಉಡುಪಿ ನಗರಸಭೆ ಇವತ್ತು ದೇಶದಲ್ಲಿ ಒಂದು ಮಾದರಿ ನಗರಸಭೆ. ಈ ನಗರಸಭೆ ಎದುರು ಪ್ರತಿಭಟನೆ ಮಾಡಲಿಕ್ಕೆ ಭಾಳಷ್ಟು ಬೇಸರ ಆಯಿತು. ಏಕೆಂದರೆ ಮಾದರಿಯಾದ ನಗರಸಭೆಯ ಮುಂದೆ ನಾವು ಪ್ರತಿಭಟನೆ ಮಾಡಬೇಕು. ಆದರೆ ಇವತ್ತು ಅನಿವಾರ್ಯ. ಜನರಲ್ಲಿ ಒಂದು ಕನ್ಫ್ಯೂಷನ್ ಇತ್ತು, ಏನಂದರೆ BJPಯ ನಗರಸಭೆ ಬಿಟ್ಟು BJPಯವರು ಏಕೆ ಪ್ರತಿಭಟನೆ ಮಾಡ್ತಾರೆ. ಆದರೆ ಕಳೆದ 7 ತಿಂಗಳಿಂದ BJPಯ ಆಡಳಿತ ಇಲ್ಲಿಲ್ಲ. ನಗರಸಭೆಯ ಆಡಳಿತಾಧಿಕಾರಿ ಮೂಲಕ ಆಗ್ತಿದೆ. ಆ ಸಂದರ್ಭದಲ್ಲಿ ಇವತ್ತು ಅಕ್ರಮ ಕಟ್ಟಡಗಳಿಗೆ ಪರವಾನಗಿ ನೀಡುವ ಮೂಲಕ ನೀರಿನ ಬೆಲೆಯನ್ನು 3 ಪಟ್ಟು ಏರಿಸುವ ಮೂಲಕ ಇವತ್ತು ನಗರಸಭೆ ಜನಪರವಾಗಿ ಮೂಲಭೂತ ಸೌಕರ್ಯ ಒದಗಿಸಬೇಕಾದ ಒಂದು ಸಂಸ್ಥೆ. ಅದು ಬಿಟ್ಟು ಯಾವುದೇ ವ್ಯವಹಾರ ಲಾಭಕ್ಕಿರುವ ಸಂಸ್ಥೆ ಅಲ್ಲ. ಆದರೆ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಮಾಡದೆ ನೇರವಾಗಿ ಗಾಯದ ಮೇಲೆ ಬರೆ ಇರುವಂಥ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.